ಇತಿಹಾಸ ಪ್ರಸಿದ್ಧ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರ ಮೇಲೆ ನಡೆಸಿಕೊಂಡು ಬರುತ್ತಿರುವಂಥ ಮಂಜನಾಡಿ ಉರೂಸ್ ಕಾರ್ಯಕ್ರಮವು ಇಂದು ನಮ್ಮ ಜಮಾತಿನ ಮುದರಿಸರಾದ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದ್ರವರು ಧ್ವಜಾರೋಹಣಗೈದುದರೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. ಸುಮಾರು 17ನೇ ಶತಮಾನದಲ್ಲಿ ಮಧ್ಯ ಏಷ್ಯಾದಿಂದ ಬಂದಂತಹ ಬುಖಾರಿ ಕುಟುಂಬದ ಕಣ್ಮಣಿಯಾಗಿರುವಂತಹ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳ್ರವರು ಭಾರತಕ್ಕೆ ಬಂದ ನಂತರ ಅವರ ಹಿರಿಯರೊಂದಿಗೆ ವಲಪಟ್ಟಣದಲ್ಲಿ, ಕೇರಳದ ವಲಪಟ್ಟಣದಲ್ಲಿ ನೆಲೆಸಿದರು. ಅವರ ಹಿರಿಯರೊಂದಿಗೆ ಅಥವಾ ತೀರ್ಥರೂಪದೊಂದಿಗೆ ಮಂಜನಾಡಿಗೆ ಬರುತ್ತಿದ್ದಂತಹ ಬಹುಮಾನ್ಯರಾದ ಬುಖಾರಿ ತಂಗಳ್ರವರು ಈ ನಾಡಿನ ಜನರ ಮನಗೆದ್ದು ಮನಸೂರೆಗೊಂಡು ಜನಮನದಲ್ಲಿ ಅವರು ಅಮರರಾದರು. ಬಹುಮಾನ್ಯರಾದ ಬುಖಾರಿ ತಂಗಳ್ರವರು ಈ ನಾಡಿಗೆ ಕುರ್ಆನ್ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದರು. ಬಹುಮಾನ್ಯರಾದ ಬುಖಾರಿ ತಂಗಳ್ರವರು ತಮ್ಮ ಅಂತಿಮ ಕಾಲದಲ್ಲಿ ಈ ಮಂಜನಾಡಿ ಜುಮಾ ಮಸ್ಜಿದ್ ಅಂದರೆ ಸುಮಾರು 800 ವರ್ಷ ಇತಿಹಾಸವಿರುವಂತಹ ಈ ಜುಮಾ ಮಸೀದಿಯ ಪಕ್ಕದಲ್ಲೇ ಕೊನೆಯ ಕಾಲವನ್ನು ಕಳೆದರು. ಹಾಗೂ ಇದರ ಪಕ್ಕಕ್ಕೆ ಆವರಿಸಿಕೊಂಡು ತಾವು ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ. ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ 29ನೆಯ ಉರೂಸ್ ಕಾರ್ಯಕ್ರಮವು ತಾರೀಕು 20ರಿಂದ 30 ಡಿಸೆಂಬರ್ 2023ರವರೆಗೆ ಜರುಗಲಿರುವುದು. ಈ ಕಾರ್ಯಕ್ರಮವು ಬಹುಮಾನ್ಯರಾದ ನಮ್ಮ ಗೌರವಾಧ್ಯಕ್ಷರಾದಂತಹ ಸೈಯದ್ ಕೆ.ಎಸ್. ಸಾಟಕೋಯ ತಂಗಲ್ ಕುಂಬೋಲ್ರವರ ನೇತೃತ್ವದಲ್ಲಿ ನಡೆಯಲಿರುವುದು. 20/12/2023ರಂದು ನಡೆಯಲಿರುವಂತಹ ಉದ್ಘಾಟನೆಯನ್ನು ಬಹುಮಾನ್ಯರಾದ ಕೆ.ಎಸ್. ಸಾಟಕೋಯ ತಂಗಲ್ ಕುಂಬೋಲ್ರವರು ನೆರವೇರಿಸಲಿದ್ದಾರೆ. ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು ಕೂಡ ಅಂದು ದುವಾ ಆಶೀರ್ವಚನ ನೀಡಲಿದ್ದಾರೆ. ಅಂದಿನ 21ನೇ ತಾರೀಕಿನಂದು, ಹಾಗೆ 22ರಂದು ಮತ್ತು 25, 26ರಂದು ದಿಕ್ರ್ ಮಜ್ಲಿಸ್ ಇರುವುದು. 22ನೇ ತಾರೀಕಿನಂದು ಬಹುಮಾನ್ಯರಾದ ಅರವಿಂದ್ ನಿಲಾವ್ ಸಫಾನ್ ಸಕಾಫಿ ಅವರ ಅರವಿಂದ್ ನಿಲಾವ್ ಮಜ್ಲಿಸ್ ಇರುವುದು. 25ನೇ ತಾರೀಕು ಡಿಸೆಂಬರ್ 2023ರಂದು ವಲಿಯುದ್ದೀನ್ ಫೈಜಿಯವರಿಂದ ನೂರೆ ಅಜ್ಮೀರ್ ಮಜ್ಲಿಸ್ ನೇತೃತ್ವ ನೀಡಲಿರುವರು. ಅದೇ ರೀತಿ 26ರಂದು ಬಹುಮಾನ್ಯರಾದ ಮದನಿಯಂ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ ಅವರು ಮದನಿಯಂ ಮಜ್ಲಿಸನ್ನು ನೆರವೇರಿಸಲಿರುವರು. ಅಂದು ತಾರೀಕು 29, 2023 ಡಿಸೆಂಬರ್ರಂದು ಬಹುಮಾನ್ಯರಾದ ಖಲೀಲ್ ಉದವಿ ಉಸ್ತಾದರು ಪ್ರಭಾಷಣ ನೀಡಲಿದ್ದಾರೆ. ಅದೇ ರೀತಿ 30/12/2023ರಂದು
ಬಹುಮಾನ್ಯರಾದ ಕುಂಬೋಲ್ ತಂಗಳ್ರವರು ನೇತೃತ್ವವನ್ನು ವಹಿಸಲಿದ್ದಾರೆ. ಬಹುಮಾನ್ಯರಾದ ನಮ್ಮ ಮುದರಿಸ್ರಾದಂಥ ಅಹಮದ್ ಬಾಕವಿ ಉಸ್ತಾದ್ರವರು ಕೂಡ ಆಶೀರ್ವಚನ ನೀಡಲಿದ್ದಾರೆ. ಮಡೂರು ಕೋಟ ತಂಗಳ್ರವರು, ಅದೇ ರೀತಿ ಮುತ್ತನ್ನೂರು ತಂಗಳ್ರವರು, ಕಬೀರ್ ಬಾಕವಿ ಉಸ್ತಾದರು ಕೂಡ ಅವತ್ತು ಆಶೀರ್ವಚನ ನೀಡಲಿದ್ದಾರೆ. ಕಬೀರ್ ಬಾಕವಿ ಉಸ್ತಾದ್ರವರು ಮುಖ್ಯ ಪ್ರಭಾಷಣ ನೀಡಲಿದ್ದಾರೆ. 28/2023 ಡಿಸೆಂಬರ್ ಆ ದಿನ ಬಹುಮಾನ್ಯರಾದ ಫೇರೋಡ್ ಅಬ್ದುಲ್ ರಹಿಮಾನ್ ಸಕಾಫಿ ಉಸ್ತಾದ್ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಮುಖ್ಯ ಪ್ರಭಾಷಣಗೈಯಲಿದ್ದಾರೆ. ಇನ್ನುಳಿದಂತೆ ಉತ್ತಮ ಶಿರೋಮಣಿಗಳು ಹಾಗೂ ಸಾದಾತುಗಳು, ಈ ಸಯ್ಯದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 29/12/2023 ನಡೆಯಲಿರುವಂತಹ ಸೌಹಾರ್ದ ಸಂಗಮ ಕಾರ್ಯಕ್ರಮದಲ್ಲಿ ಅನೇಕ ಪಂಡಿತ ಶಿರೋಮಣಿಗಳು, ರಾಜಕೀಯ ಧುರೀಣರು, ಹಾಗೆ ಸಾಮಾಜಿಕ ನೇತಾರರು ಬಂದು ಇಲ್ಲಿ ಭಾಷಣಗೈಯಲಿದ್ದಾರೆ. ಈ ನಾಡಿನ ಒಂದು ಗೌರವ ಮತ್ತು ಅಭಿಮಾನದ ಪ್ರಶ್ನೆಯಾಗಿರುವ ಈ ಉರೂಸಿಗೆ ಅಥವಾ ಈ ನಾಡಿಗೆ ಒಂದು ಗಣ್ಯತೆಯನ್ನು, ಒಂದು ಗೌರವವನ್ನು ತಂದುಕೊಟ್ಟಂತಹ ಬಹುಮಾನ್ಯರಾದ ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿಯವರ ಈ ಉರೂಸ್ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ, ಗ್ರಾಮಗಳಿಂದ ಸೇರಿದಂತೆ ದಕ್ಷಿಣ ಭಾರತದಲ್ಲೇ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ, ಪ್ರಸಿದ್ಧಿಯನ್ನು ಪಡೆದಿರುವಂತಹ, ಉಳ್ಳಾಲದ ನಂತರ ಬಹುದೊಡ್ಡ ಉರೂಸ್ ಎಂದೇ ಪ್ರಖ್ಯಾತಿ ಗಳಿಸಿರುವಂಥ ನಮ್ಮ ಮಂಜನಾಡಿ ಈ ಉರೂಸಿಗೆ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲರೂ ಪ್ರತಿಯೊಂದು ಜಿಲ್ಲೆಗಳಿಂದಲೂ ರಾಜ್ಯಗಳಿಂದಲೂ ಬಂದು ಸಹಕರಿಸಬೇಕು. ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ ಮತ್ತು ಎಲ್ಲರಿಗೂ ಶುಭ ಕೋರುತ್ತೇನೆ. ಅದು ಮಾತ್ರ ಅಲ್ಲ, ನಾವು ಸುಮಾರು 29 ಬಾರಿ ಈ ಉರೂಸ್ ಕಾರ್ಯಕ್ರಮ ಮಾಡಿದಾಗಲೂ ಎಲ್ಲರಿಗೂ ಜಾತಿ ಮತ ಭೇದ ಮರೆತು ಪ್ರತಿ ಧರ್ಮೀಯರಿಗೂ ನಾವು ಇಲ್ಲಿ ಅನ್ನದಾನವನ್ನು ಕೊನೆಯ ದಿನ ಮಾಡಲಿದ್ದೇವೆ. ಅದು ನಡೆಸ್ತಾ ಬಂದಿದ್ದೇವೆ. ಮಾತ್ರವಲ್ಲ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮ ಭೇದ ಮರೆತು ನಾವು ಅವಕಾಶವನ್ನು ಕಲ್ಪಿಸಿದ್ದು ನಮ್ಮ ಈ ನಾಡಿನ ಸೌಹಾರ್ದತೆಗೆ ಒಂದು ಸಾಕ್ಷಿಯಾಗಿದೆ. ಇನ್ನು ಮುಂದಕ್ಕೂ ನಮ್ಮ ಈ ಉರೂಸ್ ಕಾರ್ಯಕ್ರಮವು ನಮ್ಮ ನಾಡಿನ ಜನರ ಜಮಾತರ ಬೆಂಬಲದೊಂದಿಗೆ ಭಾಳ ಯಶಸ್ವಿಯಾಗಿ ನಡೆದು ಬರಲಿ ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಇಡೀ ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯದ ಜನರನ್ನು ಇದಕ್ಕೆ ಬರಮಾಡಿಕೊಂಡು ಎಲ್ಲರಿಗೂ ನಾನು ಆತ್ಮೀಯವಾಗಿ ಆಮಂತ್ರಣವನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. നമ്മുടെ ജമാഅത്ത് സെക്രട്ടറി കാര്യങ്ങളൊക്കെ ബഹുമാനപ്പെട്ട ഇസ്മായിൽ തങ്ങളുടെ ആ വരവിനെക്കുറിച്ചും ഇവിടുത്തെ ചരിത്രത്തെക്കുറിച്ചുമൊക്കെ ഹ്രസ്വമായ രൂപത്തിൽ പരാമർശിക്കുകയുണ്ടായി. അപ്പോൾ 800 കൊല്ലത്തിൻ്റെ പഴക്കമുള്ള അതിൻ്റെ ചരിത്രമുള്ള ഈ പള്ളിയും ഏകദേശം 200ഓളം കൊല്ലത്തിൻ്റെ പഴക്കമുള്ള ബഹുമാനപ്പെട്ട ഈ മഹാൻ ഉറൂസ് കഴിക്കാൻ തുടങ്ങിയിട്ട് ഏകദേശം 60 കൊല്ലം ആയി തോന്നുന്നു. 60ഓളം കൊല്ലമായി. അപ്പോൾ അല്ലാഹു സുബ്ഹാനഹു വ തആല ഈ നമ്മുടെ പ്രവർത്തനങ്ങൾ എല്ലാം സ്വീകരിക്കുമാറാക്കട്ടെ. വളരെ സന്തോഷമുണ്ട്. നമ്മുടെ ചെറുപ്പക്കാർ കഴിഞ്ഞ ആഴ്ച തന്നെ കണ്ടപ്പോൾ വല്ലാത്ത അത്ഭുതം. അവിടുന്ന് വന്നിട്ട് ഈ കമ്പൗണ്ട് കെട്ടലും സ്വന്തം തന്നെ എല്ലാ ജോലികളും ഒന്ന് ഒഴിവാക്കി വെച്ചിട്ട് എല്ലാം ഒഴിവാക്കി അവിടെ നിന്ന് വെച്ച് വല്ലാത്തൊരു സന്തോഷം, വളരെ ഉന്മേഷം. ഒരു ദിവസത്തിൻ്റെ ഉള്ളിൽ തന്നെ വലിയൊരു കമ്പൗണ്ടുണ്ടായി. അല്ലാഹു സുബ്ഹാനഹു വ തആല ഇതുപോലെയുള്ള കർമ്മോത്സുകരായ ചെറുപ്പക്കാരും അതേപോലെ അതിനിക്ക് ഉത്സാഹം കൊടുക്കുന്നതായ നമ്മുടെ മുതിർന്ന ആൾക്കാരും അവർക്കൊക്കെ അല്ലാഹു സുബ്ഹാനഹു വ തആല അർഹമായ പ്രതിഫലം നൽകുമാറാക്കട്ടെ. നല്ല രൂപത്തിൽ കഴിച്ചു കൂട്ടാൻ അല്ലാഹു തൗഫീഖ് നൽകുമാറാക്കട്ടെ. വാഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു.
ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿ ಅಲ್ ಬುಖಾರಿ ಕದ್ದಸಲ್ಲಾಹು ಸರ್ರವುಲ್ ಅಜೀಜ್ರವರ ಉರೂಸ್ ಕಾರ್ಯಕ್ರಮವು 1977ರಲ್ಲಿ ಪ್ರಾರಂಭವಾಗಿ 2023ನೇ ಈ ಉರೂಸು 29ನೇ ಉರೂಸಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಉರೂಸು ತಾರೀಕು 20ರಿಂದ 30ರವರೆಗೆ 10 ದಿವಸ ನಡೆಯಲಿಕ್ಕಿದೆ. ಈ ಉರೂಸಿಗೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಕೆಲಸ ಕೂಡ ಈಗಾಗಲೇ ಮುಗಿದಿರುತ್ತದೆ ಮತ್ತು ಇಂದು ನಮ್ಮ ಮುದರಿಸರಾದ ಬಹುಮಾನ್ಯರಾದ ಬಾಕವಿ ಉಸ್ತಾದ್ರವರು ಧ್ವಜಾರೋಹಣ ಮಾಡುವ ಮೂಲಕ ಈ ಉರೂಸ್ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ. ಇನ್ನು ಒಂದು ವಾರದೊಳಗೆ ನಮ್ಮ ಉರೂಸಿನ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವಾಗ್ಮಿಗಳು, ಸಾದಾತುಗಳು, ಅದೇ ರೀತಿ ನಮ್ಮ ಕೆಲವು ಉಮರಾಗಳು, ಉಲಮಾಗಳು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಸೌಹಾರ್ದ ಸಂಗಮ ಕೂಡ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ಅನ್ನದಾನ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜಮಾತಿನ ಮತ್ತು ಹೊರ ಜಮಾತಿನ ಮತ್ತು ಈ ಜಿಲ್ಲೆಯ ಹೊರ ಜಿಲ್ಲೆಯ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಜಮಾತಿನ ಪರವಾಗಿ ಆಹ್ವಾನಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲರೂ ಸಹಕರಿಸಬೇಕು, ಸಹಾಯ ನೀಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.